ನೋಡ್ರಿ ಫ್ರೆಂಡ್ಸ್, ಪೂರ ಕಲ್ಲಿನೇ ಕೆತ್ತನೆ ಮಾಡಿದ್ದು ನೋಡ್ರಿ. ಇದು ಪೂರ ಇಟ್ಟು ಖತರ್ನಾಕ್ ಮಾಡ್ಯಾರ ಮೂರ್ತಿಗಳು. ಪೂರ ಮ್ಯಾಲೆ ಹಿಡಿದು ಕೆಳಗಿಂತನ ಪ್ರತಿಯೊಂದು ಕಲ್ ಮೇಲೆ ಮೂರ್ತಿ ಕೆತ್ತನೆ ಮಾಡ್ಯಾರ. ಇಲ್ಲಿ ನೋಡ್ರಿ 0361 नंबर आ रहा है उसका। हाँ ठीक है नहीं। हाँ अभी बेल्ट पूरा टूट गया वाला है, छन्नी हो गया। ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಮಿಸ್ಟರ್ ಎನ್ ಎಲ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ಲತ್ತಾರೆ ನಮ್ಮ ಊರಿಂದ. ಎಲ್ಲಿರಪ್ಪ ಅಂತ ಹುಮ್ನಾಬಾದ. ಆ್ಯಂಡ್ ಇವತ್ತು ನಾವು ನಡೆದೇವು ಟ್ರಿಪ್ಪಿಗೆ. ಎಲ್ಲಿಗ್ರಿ ಅಂದ್ರೆ ಕಾಶಿ, ಅಯೋಧ್ಯ ಆ್ಯಂಡ್ 8 ಜ್ಯೋತಿರ್ಲಿಂಗ ನಡೆದೇವು ಟೋಟಲ್. ಆ್ಯಂಡ್ 8 ಜ್ಯೋತಿರ್ಲಿಂಗ ಬಿಟ್ಟು ಮತ್ತು ಬೇರೆ ಒಂದು 2-3 ಪ್ಲೇಸ್ ಅದಾವೆ. ಆ್ಯಂಡ್ ನಾನು ಹುಬ್ಳಿದಿಂದ ಇವತ್ತು ಬಂದು ಮುಂಜಾನೆ. ಆ್ಯಂಡ್ ಆ್ಯಕ್ಚುಲಿ ಮುಂದೆ ಸ್ವಲ್ಪ ರೆಸ್ಟ್ ಇದು ಮಾಡೋದು ಮುಕ್ಕೊಂಡಿದ್ದ. ಆ್ಯಂಡ್ ಈಗ ಟೈಮ್ ಆಗ್ಯದ 5:30. ಸೊ ಬರೋದ್ರೆ ಮುಂಜಾನೆ ಬಂದೆ. ಅದ್ರೊಳಗೆ ಮತ್ತು ನಿನ್ನೇನಾಗೈತ್ರಿಪ್ಪ ಅಂದ್ರೆ ಹುಬ್ಳಿ ಒಳಗೆ ಆ್ಯಕ್ಚುಲಿ ಟ್ರೈನ್ ನಿನ್ನೆ 9 ಗಂಟೆಗೆ ಇತ್ತು ನೈಟ್. ಆ್ಯಂಡ್ ಅದು ಏನಾಗಿದೆ ಗೊತ್ತಾಗಿಲ್ಲ. ಆ್ಯಂಡ್ 11ಕ್ಕೆ ಬಂದ ಟ್ರೈನ್ ರೀ. ಸೊ 11ಕ್ಕೆ ಮತ್ತು 2 ಗಂಟೆ ಲೇಟ್ ಆಯ್ತು ಇಲ್ಲಿ ಬಂದು. ಅದ್ರೊಳಗೆ ನಾನು ಗುಲ್ಬರ್ಗಕ್ಕೆ ಬಂದಿದ್ದೀನಿ. ಇದು ಹುಬ್ಳಿ ಗುಲ್ಬರ್ಗ ಹೈದ್ರಾಬಾದ್ ಎಕ್ಸ್ಪ್ರೆಸ್ ಅದಲ್ಲ ರೀ, ಹೈದ್ರಾಬಾದ್ ಎಕ್ಸ್ಪ್ರೆಸ್ಸು. ಆ್ಯಂಡ್ ಅದಕ್ಕೆ ಬಂದಿದ್ದ. ಸೊ ಅದು 7ಕ್ಕೆ ಬರೋದು 8:30 9ಕ್ಕೆ ಹಂಗೆ ಬಂದು ಗುಲ್ಬರ್ಗಕ್ಕೆ. ಆ್ಯಂಡ್ ಅಲ್ಲಿ ಬರೋದು ಏನಾಗಿದೆ ರೀ, ಅಲ್ಲಿ ಸ್ವಲ್ಪ ಹುಬ್ಳ್ಯಾಗಿಂದ ಗುಲ್ಬರ್ಗಲ್ಲಿ ಸ್ಟೇಷನ್ಲಿಂದ ತಿಳಿಯೋದು. ಮತ್ತು ನಮ್ಮ ದೋಸ್ತ ಇದ್ದಾನೆ ಅಲ್ಲೇ ಹುಬ್ಳಿದಿಂದ, ನಾವು ಗುಲ್ಬರ್ಗಕ್ಕೆ ಇರ್ತಾನೆ ರೀ. ಸೊ ಅವನಿಗೆ ಭೇಟಿ ಆದ. ಭೇಟಿ ಆಗೋಟಿಗೇನೆ ಮತ್ತು ಅಲ್ಲಿ ನಮ್ಮ ಅಕ್ಕದು ಇರ್ತಾರೆ ಬೆಂಗ್ಳೂರ್ಗೆ. ಅವ್ರೇನೋ ಗುಲ್ಬರ್ಗ ಫಂಕ್ಷನ್ ಇತ್ತಂತ ಅವರು ಬಂದಿರು. ಸೊ ಅವ್ರು ಮತ್ತು ನಾ ಅಲ್ಲಿ ಹೊಂಟಿದ ಅಂತ ಅಂಬೋದು. ಮತ್ತು ಫೋನ್ ಮಾಡಿ ಮತ್ತು ಮನೆಗೆ ಬಾ ಅಂತ ಹೇಳೋದು. ಮತ್ತು ನಾ ಮನೆಗೆ ಹೋಗೋದು ಮತ್ತು ನಡಿ ಫಂಕ್ಷನ್ಗೆ ನಡಿ ಅಂದ್ರೆ ಅವ್ರಿಗೆ ಫಂಕ್ಷನ್ ಇದ್ದೀವಿ ನಮ್ಮ ರಿಲೇಟಿವ್ಸ್ದಾಗೆ ರೀ. ಸೊ ಅದಕ್ಕೆ ಮತ್ತು ನಡಿ ಹೋಗಮ್ ನಡಿ ಅಂತೇಳಿ ಮತ್ತು ಅವ್ರ ಸಂಗಟ ಹಾಗೆ ಕಮಲಾಪುರದಾಗಿತ್ತು ಅದು ಮದಿ. ಸೊ ಮತ್ತು ನಡಿ ಅಂಬೋದು ಹಾಗೆ ಯಾವ ಬಟ್ಟೆ ಮೇಲೆ ಹಂಗೆ ಜೀನ್ಸ್ ಪ್ಯಾಂಟ ಹುಡಿ ಹಾಕೊಂಡು ಬಂದ್ಯಾರ ನಾ ಬರೀ ಈ ಟೈಮಿಗೆ. ಆ್ಯಂಡ್ ಹಾಗೆ ಅವ್ರ ಸಂಗಟ ಹಾಗೆ ಡೈರೆಕ್ಟ್ ಮದಿಗೆ ಹೋದ. ಸೊ ಈ ಕಡೆಯಿಂದ ನಮ್ಮ ಪಪ್ಪ ಮಮ್ಮಿ ಭೀ ಹೊಂಟಿದ್ರು ಹಾಗೆ ಫಂಕ್ಷನ್ಗೆ. ಅದಕ್ಕೆ ಮತ್ತೆ ಅವ್ರ ಜೊತೆ ಹಾಗೆ ಫಂಕ್ಷನ್ಗೆ ಹೋಗಿ ಆ ಕಡೆ ಫಂಕ್ಷನ್ ಮುಗಿಸಿ ಅವ್ರು ಆ ಕಡೆ ಹೋಗ್ತಾರೆ. ಈ ಕಡೆ ನಾ ಮಮ್ಮಿ ಪಪ್ಪನ ಸಂಗಡ ಬರ್ತದೆ ಅಲ್ಲ ನೀನು ಬರ್ತದೆ ಅಂತೇಳಿ ನಾ ಹಾಗೆ ಬಂದ್ರಿ. ಸೊ ಅಲ್ಲಿಂದ ಮತ್ತು ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಅದು ಮುಗಿಸ್ಕೊಂಡು ಬರ್ಲಿಕ್ಕೆ ನಂಗೆ 3 ಆಗಿತ್ತು. ಆ್ಯಂಡ್ ಆ 3ಕ್ಕೆ ಬಂದು ಸ್ವಲ್ಪ ಮುಕ್ಕೊಂಡು ಹೇಳೋದು ಸ್ವಲ್ಪ ಹೊರ ಆ ಕಡೆ ಈ ಕಡೆ ಹೋಗ್ಯದ. ಆ್ಯಂಡ್ ಇಲ್ಲಿ ನೋಡ್ರಿ ನಮ್ಮ ತಮ್ಮ ನಾವು ವೀಡಿಯೋ ವ್ಲಾಗ್ ಮಾಡತ್ತಾರ ನಡ್ಬೇಕು ಕೆಡಕ್ಲತ್ತಾರ. ಆ್ಯಂಡ್ ಬಂದು ಸ್ವಲ್ಪ ಮುಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಹೊರ ಹೋಗಿದ. ಸ್ವಲ್ಪ ಟಿ ಶರ್ಟ್ ಅದಾವೆ ತೊಗೊಳಕ್ಕೆ. ಆ್ಯಂಡ್ ಹೋಗಿ ಬಂದು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತಿದ. ಸೊ ಇವತ್ತು ನೈಟ್ ಬರ್ತಾರೆ ನಮ್ಮ ಬಸ್ಸ. ಒಂದು ಬಸ್ಸ ಅಂದ್ರೆ ಒಂದು ಟ್ರಾವೆಲರ ಒಂದು ಕ್ರೂಸರ್ ಕಟ್ಟಿದೆವು ಟ್ರಿಪ್ಪಿಗೆ. कौन है ये लोग? कहाँ से आते हैं? ಒಂದು ಟ್ರಾವೆಲರ್ ಒಂದು ಕ್ರೂಸರ್ ಕಟ್ಟಿದ್ರು ರೀ ಟ್ರಿಪ್ಪಿಗೆ. ಆ್ಯಂಡ್ ಕ್ರೂಸರ್ ನಮ್ಮ ಊರಿಂದೇ ಅದ. ಸೊ ಟ್ರಾವೆಲರ್ ಗುಲ್ಬರ್ಗಲಿಂದ ಕಟ್ಟಿದ್ದ. ಆ್ಯಂಡ್ ಇವತ್ತು ನೈಟ್ ಹೋಗೋದ. ನೈಟ್ ಆಲ್ಮೋಸ್ಟ್ 11-12 ಆಗ್ತಾರೆ ಹೋಲಕ್ಕೆ. ಆ್ಯಂಡ್ ಸೊ ಸಿಗೋ ಫ್ರೆಂಡ್ಸ್, ಡೈರೆಕ್ಟ್ ನಿಮಗೆ ನೈಟ್ ಬಸ್ ಬಂದಮೇಲೆ ಬಸ್ಸಿನ ಬೆಲೆ ಸಿಗ್ತೀನಂತ. ಸೊ ಫ್ರೆಂಡ್ಸ್, ಡೈರೆಕ್ಟ್ ವ್ಲಾಗ್ ನಡುವೆ ಹಾದಿಗಿನ ಚಾಲೂ ಮಾಡತ್ತೀನಿ. ಅದಕ್ಕಂದ್ರೆ ಅಲ್ಲಿ ಬ್ಯಾಗಿಂದ ಲಗೇಜ್ ಪ್ಯಾಕ್ ಮಾಡೋವಿದ್ದು ಅಲ್ಲಿ ಮಾಡಿದ್ದಿದ್ದಿಲ್ಲ. ಸೊ ಅದಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಬಂದು ಈಗ ಡೀಸೆಲ್ ಇದು ಹಾಕ್ಸ್ಕೊಳತ್ತೀವಿ. ಆಲ್ರೆಡಿ ಒಂದು ಬಸ್ ಹೋಗ್ಯದ. ಈಗ ಒಂದು ಬಸ್ಸ ಒಂದು ಕ್ರೂಸರ್ ಕಟ್ಟಿದಾರ. ಒಂದಿಷ್ಟು ಜನ ಬಸ್ಸಿನೊಳಗೆ ಹೋಗ್ಯಾರ. ನಾವು ಒಂದಿಷ್ಟು ಜನ ಕ್ರೂಸರ್ ಒಳಗೆ ಹೊಂಟೀವಿ. ಇಲ್ಲದಾರ ನಮ್ಮ ಕ್ರೂಸರ ಡೀಸೆಲ್ ಹಾಕಿಸ್ಕೊಳಕ್ಕೆ ನಿಂತಿದ್ದೀವಿ ಸ್ವಲ್ಪ. ಸೊ ಬರ್ರಿ ನಿಮಗೆ ಸಿನಿಮ್ಯಾಟಿಕ್ ತೋರಿಸ್ತೀನಂತ. ಈಗ ನೈಟ್ ಏನು ವ್ಲಾಗ್ ಮಾಡೋದು ಆಗಂಗಿಲ್ಲ ನನಗೆ. ಸೊ ಬರ್ರಿ ಮುಂಜಾನೆ ಸಿಗ್ತೀನಿ ನಿಮಗೆ. ಆದಷ್ಟು ಸಿನಿಮ್ಯಾಟಿಕ್ ಹಾಕ್ತೀನಂತ. ಸಿನಿಮ್ಯಾಟಿಕ್ ನೋಡಿರಿ, ಎಂಜಾಯ್ ಮಾಡಿರಿ. ಸೊ ಬರ್ರಿ ಹೋಗಮಂತ. ನೋಡ್ರಿ ನಮ್ಮ ಕ್ರೂಸರ್ ಹೆಂಗೆ ಮಸ್ತ್ ಲೈಟಿಂಗ್ ಮಸ್ತ್ ಖತರ್ನಾಕ್ ಕಾಣತ್ತೆ ರೀ. ಏನು ಫುಲ್ ಸುತ್ತಮುತ್ತ ಎಲ್ಲ ಲೈಟಿಂಗ್ ಹಾಕ್ಸರಿ. ಫುಲ್ ಮ್ಯಾಲೆ ಲಗೇಜ್ ಕಾಣತ್ತೆ ರೀ. ಇದು ಮ್ಯಾಲೆಲ್ಲ ಪೂರ ಬ್ಯಾಗ ಎಲ್ಲ ಅಡುಗೆ ಮಾಡ್ಕೊಳಕ್ಕೆ ಸಿಲಿಂಡ್ರ್ ಗ್ಯಾಸ್ ಎಲ್ಲ ಹಾಕ್ಕೊಂಡಿವಿ ಓವರ್ ಮೇಲೆ. ಸೊ ನೋಡ್ಬೋದು ನೀವು ಕ್ರೂಸರ್. ಸೊ ಒಂದು ಬಸ್ ಆಲ್ರೆಡಿ ಹೋಗ್ಯದ್ರಿ. ಈಗ ಮುಂದೆ ಟ್ರಾವೆಲರ್ ಕಟ್ಟಿದ್ದ ಒಂದು. ಅದ್ರೊಳಗೆ ಎಲ್ಲ ಮಂದಿ ಫುಲ್ ಆಗ್ಯಾರ. ಬಸ್ ಮಸ್ತ್
ಈಗ ನಾವು ನಡೆದೆವು ಅವಾಗ ಆಡೇ ಡೀಸೆಲ್ ಹಾಕ್ಸ್ಕೊಂಡ್ರೆ ಅವರು. ನಾವು ಈಗ ಕ್ರೂಸರ್ ಮನೆಗೆ ಬಂತು, ಈಗ ಮನೆಗೆ ಬಂದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹೊಂಟಿದ್ದೆವು. ಸೊ ಬರ್ರಿ ಫ್ರೆಂಡ್ಸ್ ಹೋಗಮಂತ. ಸೊ ಫ್ರೆಂಡ್ಸ್ ಈಗ ಬಂದೀವಿ ನಾವು ಏನಪ್ಪ ಅಂದ್ರೆ ವೈದ್ಯನಾಥ್ ಜ್ಯೋತಿರ್ಲಿಂಗ ಅಂತ ಪರಳಿ. ಸೊ ಆಲ್ರೆಡಿ 5:30 ಹಾಗೆ ಬಂದಿದ್ದೆವು ನಾವು. ಈಗ ಟೈಮ್ 6:30. ಸೊ ಸ್ವಲ್ಪ ಬಂದು ಇಲ್ಲೇ ಮಕ್ಕೊಂಡಿದ್ದೆವು. ನಾನು ನೈಟ್ ಕ್ರೂಸರ್ ಒಳಗಿದ್ದೆಲ್ಲ ಈಗ ಸ್ವಲ್ಪ ನಿದ್ದೆ ಹೊಂಟಿತ್ತು. ಸೊ ಅದಕ್ಕೆ ಟ್ರಾವೆಲ್ಸ್ ಒಳಗೆ ಶಿಫ್ಟ್ ಆಗಿದೆ. ಹಾಗೆ ಮಸ್ತ್ ಸೀಟ್ನಾಗ ನಿದ್ದೆ ಮಾಡ್ಕೊತ ಬಂದ. ಸೊ ಈಗ ಬಂದೆವು ಇಲ್ಲಿ ವಿಶ್ವನಾಥ್ ಜ್ಯೋತಿರ್ಲಿಂಗ. ಸೊ ಇಲ್ಲವ ನಮ್ಮ ಟ್ರಾವೆಲ್ಸ್ ಮತ್ತು ಇಲ್ಲಿ ನಮ್ಮ ಕ್ರೂಸರು ಎಲ್ಲರೂ ಸ್ನಾನ ಮಾಡ್ಲಿಕ್ಕೆ ರೆಡಿ ಹೋಗಕ್ಕೆ ಹೋಗ್ಯಾರ. ಆ್ಯಂಡ್ ಹೇಳಿದ್ರೆ ನಿಮಗೆ ವೈದ್ಯನಾಥ್ ಜ್ಯೋತಿರ್ಲಿಂಗ ಅಂತ ಏನೋ ನಾವು ಹೋಗಿಲ್ಲ, ತೋರಿಸ್ತಾ ನೋಡ್ರಿ. ಇದು ವೈದ್ಯನಾಥ್ ಜ್ಯೋತಿರ್ಲಿಂಗ ಪರಳಿರಿದು. ಬರೀನ ರೆಡಿ ಆಗಿಲ್ಲ, ನಾನು ಈಗ ಬಂದೀವಿನ. ಸ್ನಾನ ಎಲ್ಲ ಮಾಡಿ ಸಿಗ್ತೀನಂತ ನಿಮಗೆ. ಸ್ನಾನ ಮಾಡಿ ವಿಶ್ವನಾಥ ಜ್ಯೋತಿರ್ಲಿಂಗನ ದರ್ಶನ ತೋರಿಸ್ತೀನಂತ. ಸೊ ಬರೀ ಹೋಗಮ್ಮಿ. A few moments later. ಸೊ ಫ್ರೆಂಡ್ಸ್ ಈಗ ಸ್ನಾನ ಎಲ್ಲ ಮಾಡಿ ರೆಡಿ ಆದೆವು. ಸೊ ಎಲ್ಲರೂ ರೆಡಿ ಆಗ್ಲತ್ತಾರ. ಒಂದಿಷ್ಟು ಜನ ರೆಡಿ ಆಗ್ಯಾರ, ಒಂದಿಷ್ಟು ಜನ ರೆಡಿ ಆಗಿಲ್ಲ. ಸೊ ಇಲ್ಲಿ ರೆಡಿ ಆದವ್ರು ದಂಧೆ ನೋಡ್ರಿ, ಇಲ್ಲಿ ತೋರಿಸ್ತಾ ಬರ್ರಿ. ಚಹಾ ಮಾಡ್ಲತ್ತಾರ ಇಲ್ಲಿ ನೋಡ್ರಿ, ಮೇಲೆ ನಿಂತಾರೆ ಇಲ್ಲಿ. वाह क्या सीन है. ಇಲ್ಲಿ ನಡೆದ ಚಾ. ಚಾ ಎಲ್ಲ ಮಾಡೋದು ಫ್ರೆಂಡ್ಸ್. ಚಾ ಅದು ಕುಡಿಬೇಕೇನ, ನಾಳೆ ಚಾ ಕುಡಿಯಲ್ಲ, ಮಾಡ್ಲತ್ತಾರ ನೋಡೋಣ ಹ್ಯಾಂಗೆ ಮಾಡ್ಲತ್ತಾರ ನೋಡೋಣ ಕುಡಿಯಮಿ. ಸೊ ಚಾ ಅದು ಕುಡ್ದು ಹುಬ್ಬಳ್ಳಿಗೆ ಸಿಗ್ತೀನಿ ಫ್ರೆಂಡ್ಸ್. ತೋರಿಸ್ತೀನಂತ ನಿಮಗೆ ದರ್ಶನ ಮಾಡಿಸ್ತೀನಿ ಇವತ್ತು ಜ್ಯೋತಿರ್ಲಿಂಗ, ವೈದ್ಯನಾಥ್ ಜ್ಯೋತಿರ್ಲಿಂಗ. ಸೊ ಬರ್ರಿ ನೋಡ್ತಾರ್ರಿ ಹೋಗಮಂತ. ಸೊ ಫ್ರೆಂಡ್ಸ್ ಈಗ ಮಸ್ತ್ ಚಾ ಅದು ಕುಡ್ದೆವು, ಮಸ್ತ್ ಮಾಡ್ರಿ ಚಾ. ಸೊ ಈಗ ಚಾ ಕುಡ್ದು ಈಗ ನಡೆದೆವು ದರ್ಶನ ಮಾಡ್ಲಿಕ್ಕೆ. ಈಗ ನಡೆದ ನೋಡ್ರಿ ನಮ್ಮ ತಮ್ಮ ಸಚಿನದು. ನಮ್ಮ ತಮ್ಮನ ಲಾಗ್ ಮಾಡಂತ ನಡ್ಬೇಕು ಹೊಂಟದ. ಮತ್ತು ಕೆಣಕ ತಂದೆ ರೀ ನಮ್ಮ ತಮ್ಮದು. ಅದಕ್ಕೆ ಸಚಿನ್ ಹಿಡ್ಕೊಳತ್ತಾರ ಅವ್ರಿಗೆ ಎಲ್ಲರಿಗೆ. ಒಟ್ಟು ಸುಮ್ಮ ಕುಂಡ್ರವಲ್ರವ ನಮ್ಮ ತಮ್ಮ. ಸೊ ಈಗ ನಡೆದವು ದರ್ಶನ ಮಾಡ್ಲಾಕ. ಸೊ ಬರೀ ತೋರಿಸ್ತೀನಿ, ದರ್ಶನ ಮಾಡಿಸ್ತೀನಿ ಅಂತ ನಿಮಗೆ. ಯಾವಾಗಂದ್ರೆ ವೈದ್ಯನಾಥ ಜ್ಯೋತಿರ್ಲಿಂಗ. ಸೊ ಬರ್ರಿ ಮಾಡಿಸ್ತೀನಿ ದರ್ಶನ ಅಂತ. ಹೋಗಂಬರ್ರಿ ಒಳಗೆ. ಫ್ರೆಂಡ್ಸ್ ಈಗ ದರ್ಶನದ ಮುಗೀತು. ಈಗ ನಡೆದೆವು ಬಸ್ಸಿನ ಬಳಿ. ದರ್ಶನ ಎಲ್ಲ ಮಾಡಿರಿ ಅನ್ನಿಸ್ತು ನೀವು ಭೀ. ಒಂದು ಮೇನ್ ಜ್ಯೋತಿರ್ಲಿಂಗದ ಬಳಿ ಒಂದು ವಿಡಿಯೋ ಮಾಡೋದಾಗಿಲ್ಲ, ಯಾಕಂದ್ರೆ ಒಳಗೆ ವಿಡಿಯೋ ಮಾಡೋಕೆ ಅಲವಿದ್ದಿಲ್ಲ. ಸೊ ಬೇರೆ ಕಡೆಯಿಂದೆಲ್ಲ ವಿಡಿಯೋ ಶಾರ್ಟ್ಸ್ಗಳು ತೊಗೊಂಡು ಅದ್ರ ಒಳಗಿನ ಒಂದು ಶಾರ್ಟ್ ತೊಗೊಳೋದಾಗಿಲ್ಲ. ಈಗ
ಅಲ್ಲಿ ಒಬ್ಬರು ಹೋಗಮಂತ ದರ್ಶನ ಎಲ್ಲ ಮುಗೀತು. ಇಲ್ಲ ತಮ್ಮದು ನಾಟ ತೋರಿಸ್ತಾ ಬರ್ರಿ. ಇಲ್ಲಿ ನೋಡ್ರಿ ಒಂದು ಈಗ ಈ ಕ್ಯಾಮ್ರಾ ಆ ಕಡೆ ತಿರ್ಸೋದು ಗಪ್ಪ ಅದು ನೋಡ್ರಿ. ಈಗ ಈ ಕ್ಯಾಮ್ರಾ ನನ್ನ ಕಡೆ ತಿರ್ಸೋ ಅಂದ್ರೆ ಮತ್ತೆ ಕುಣೆ ಚಾಲು ಮಾಡ್ತೇನೆ. ಈಗ ಅಲ್ಲಿ ನಿಂತಾರೆ ನಮ್ಮ ಬಸ್. ಈಗ ನಡೆದೆವು. ಈಗ ಫಸ್ಟ್ ಜ್ಯೋತಿರ್ಲಿಂಗದ ಮುಗೀತು ಈಗ ದರ್ಶನ. ಈಗ ಸೆಕೆಂಡ್ ಜ್ಯೋತಿರ್ಲಿಂಗ ಎಲ್ಲದನ್ನು ನಾವು ಗೊತ್ತಿಲ್ಲ ಅಂತ. ಸೊ ಬರ್ರಿ ಹೋಗಮ್ಮಿ. A few moments later. ಸೊ ಫ್ರೆಂಡ್ಸ್ ದರ್ಶನದ ಮುಗಿಸ್ಕೊಂಬಂದೆವು. ದರ್ಶನ ಮುಗಿಸ್ಕೊಂಡು ಮಸ್ತ್ ಊಟ ಅದು ಮಾಡಿದೆವು. ಎಲ್ಲರೂ ಕೆಳಗೆ ಕುಂತು ಫುಲ್ ದೇಸಿ ಸ್ಟೈಲ್ ಒಳಗೆ ಊಟ ಏನರಪ್ಪ ಅಂದ್ರೆ ಕಟ್ಟಿ ರೊಟ್ಟಿ, ಹಿಂಡಿ, ಪಿಟ್ಲ. ನಮ್ಮ ಸೈಡ್ರೆ ಪಿಟ್ಲ ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಹಿಟ್ಟಿನ ಸ್ವಲ್ಪ ಉದುರು ಮಾಡ್ತಾರೆ ರೀ, ಅದಕ್ಕೆ ಪಿಟ್ಲ ಅಂತೇವೆ ನಮ್ಮ ಸೈಡ್. ಸೊ ಪಿಟ್ಲ, ಹಿಂಡಿ, ರೊಟ್ಟಿದು ಉಂಡೆ ಮಸ್ತ್ ಹೊಟ್ಟೆ ತುಂಬ. ಸೊ ಊಟ ಎಲ್ಲ ಮಾಡಿ ಬಿಡಮಂತ್ರಿ ಎಲ್ಲ ರೆಡಿ ಆಗಿದ್ದೆವು. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಸೀನ್ ಆಗ್ಯದ್ರಿ ಇಲ್ಲಿ. ಸೀನ್ ಏನ್ರಿಪ್ಪ ಅಂತಂದ್ರೆ ಟ್ರಾವೆಲ್ ಎಲ್ಲ ಪ್ಯಾಕ್ ಆಗ್ಯದ, ಎಲ್ಲ ಮಂದಿ ಎಲ್ಲ ಕುಂತು ರೆಡಿಯಾಗಿ ಕುಂತೀವಿ. ಕ್ರೂಸರ್ದು ಏನಾಗ್ಯದ್ರಿ ಅಂತಂದ್ರೆ ಫ್ಯಾನಿಂದ ಬೆಲ್ಟ್ ಕಟ್ಟಾಗ್ಯದ್ರಿ. ಅದು ಈಗ ಹೋಗಳಿಗೆ ನೋಡತ್ತೇವೆ. ಮತ್ತು ಬೆಲ್ಟ್ ಕಟ್ಟಾಗಿತ್ತು. ಮತ್ತು ಈ ಮೆಕ್ಯಾನಿಕ್ಗೆ ಕಾಲ್ ಮಾಡಿದೆವು. ಮೆಕ್ಯಾನಿಕ್ ಕಾಲ್ ಮಾಡೋದು ಅವ್ರು ಬರ್ಲಕ್ಕೆ ಮತ್ತು ಅರ್ಧ ಗಂಟೆ ಮಾಡೋರು. ಈಗ ಅರ್ಧ ಗಂಟೆ ಆಯ್ತು. ಮತ್ತು ನಾವು ಫುಲ್ ಎಲ್ಲ ಊಟ ಇದು ಮಾಡ್ಕೊತ 1 ಗಂಟೆ ಆಯ್ತು ರೀ ಇಲ್ಲಿ. ಈಗ ಮೆಕ್ಯಾನಿಕ್ ಇದು ಬಂದರು. ಮೆಕ್ಯಾನಿಕ್ ಬರೋದು ಏನೋ ಬೆಲ್ಟ್ ಹಾಕ್ಲತ್ತಾರ, ಏನೋ ಮಾಡ್ಲತ್ತಾರ. ಇಲ್ಲಿ ನೋಡ್ರಿ ಇಲ್ಲಿ ನಿಂತು ನೋಡ್ರಿ. ನಮ್ಮ ಆ ಸೈಡ್ ನಮ್ಮ ಬಸ್ ನಿಂತದ, ಇಲ್ಲಿ ನಮ್ಮ ಕ್ರೂಸರು. ಸೊ ಏನೋ ಬೆಲ್ಟ್ ಹೋಗ್ಯದಂತ ಬೆಲ್ಟ್ ಹಾಕ್ಲತ್ತಾರ. ಮತ್ತು ಏನಾಗ್ಯದ ಏನೋ ಗೊತ್ತಿಲ್ಲ. ಸೊ ನೋಡ್ಲತ್ತಾರ ಏನು ಮಾಡತ್ತಾರ ಅಂತ ಏನಾಗ್ಯದ ಅಂತೇಳಿ. ಸೊ ಬರ್ರಿ ಫ್ರೆಂಡ್ಸ್ ನೋಡಮಂತ ಏನು ಮಾಡತ್ತಾರಂತ ನೋಡಿ ಹೋಗಮಂತ. ಬರ್ರಿ ಹೋಗಮ್ಮಿ. 0361 नंबर आ रहा है उसको. हाँ ठीक है नहीं. हाँ वी विल पूरा टूट गया वाला है, छन्नी होगा नहीं. देखो इस पे नंबर है, देखो AV13 ज़रब 995. हाँ 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 13. ಸೊ ಫ್ರೆಂಡ್ಸ್ ಸೀನ್ ಏನಾಗಿದೆ ರೀ ಅಂತಂದ್ರೆ ಮೆಕ್ಯಾನಿಕ್ಗೆ ಕರೆದೇವು ರೀ. ಮೆಕ್ಯಾನಿಕ್ ಬಂದಾರ. ಅದು ಗಾಡಿ ಫ್ಯಾನ್ ಬೆಲ್ಟಿಂದ ಒಂದು ನಂಬರ್ ಬೇರೆ ಅದ ರೀ, ಅವರು ಒಂದು ನಂಬರ್ ಬೆಲ್ಟ್ ತಂದಾರ. ಸೊ ಅದು ಅವ್ರು ತಂದಿದ್ದ ಬೆಲ್ಟ್ ನಮ್ಮ ಗಾಡಿ ಬರಲ್ಲಾಗ್ಯದ. ಸೊ ಭಾಳ ದೊಡ್ಡದು ಅದು ಲೂಸ್ ಅಲ್ಲತ್ತದ. ಸೊ ಅದಕ್ಕೆ ನಿಂತಿದ್ದೇವೆ ಈಗಿನ. ಈಗ ಸದ್ಯಕ್ಕರೆ ಈಗ ಏನು ಮಾಡಲ್ಲ ಬರಲ್ಲ. ಈ ಬೇರೆ ಕಡೆ ಮೆಕ್ಯಾನಿಕ್ಗಳಿಗೆಲ್ಲ ಫೋನ್ ಹಚ್ಚಿ ಕೇಳೋರು ಅವರು. ಬೇರೆ ಕಡೆ ಯಾರ ಬಲ್ಲೂ ಇಲ್ಲ ಅಂತ. ಇಲ್ಲಿ ಫೋರ್ಸ್ ಕಂಪ್ನಿ ಅವ್ರದ್ದು ಜಾಸ್ತಿ ಸಾಮಾನು ಸಿಗಲ್ಲ ಅಂತಿಲ್ಲ ಈ ಸೈಡು. ಇದು ಯಾವ ಮಹಾರಾಷ್ಟ್ರ ಏನೋ ಅದಾರ ಇದು. ಸೊ ಅದಕ್ಕೆ ಸಿಗಲ್ಲ ಅಂತ. ಅದಕ್ಕೆ ಈಗ ಯಾವ ತಂದೆ ಅಡ್ಜಸ್ಟ್ ಮಾಡ್ಕೊಂಡು ನಡೆದು ಸೆಟ್ಟಿಂಗ್ ಮಾಡ್ಕೊಂಡು. ಸೊ ಮುಂದೆ ಎಲ್ಲೋ ಸಿಗುತ್ತೋ ಅಂತ ಇಲ್ಲೇ ಸ್ವಲ್ಪ ಒಂದು 40 ಕಿಲೋಮೀಟ್ರದಾಗ. ಸೊ ಅಲ್ಲಿಗೆ ಹೋಗಮಂತ. ಅಲ್ಲಿ ಹೋಗಿ ಅದು ಅಲ್ಲಿ ಸಿಗ್ತಾವ ಅಂತ ಹೇಳ್ಯಾರ. ಅಲ್ಲಿ ಸಿಗೋದು ಅಲ್ಲಿ ಹೊಸದು ಹಾಕ್ಸ್ಬೇಕು. ಮತ್ತು ಇಲ್ಲಿ ಸದ್ಯಕ್ಕೆ ಇದು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕೊಂಡು ನಡೆದೆವು. ಸೊ ಹೋಗಮಂತ. ಅಲ್ಲಿವರೆಗೂ ಕರೆಕ್ಟಾಗಿ ಹೋದ್ರೆ ಚಲೋ. ಹೋಗಮ್ಮಿ. ಅಲ್ಲಿ ಹೋಗೋದು ನಿಮ್ಗೊಂದು ಹೋಗೋದ ಸಿನಿಮ್ಯಾಟಿಕ್ ತೋರಿಸ್ತೀನಿ ಅಂತ. ಸಿನಿಮ್ಯಾಟಿಕ್ ನೋಡ್ಕೊತ ಎಂಜಾಯ್ ಮಾಡಿರಿ. ಹೋಗಮ್ಮಿ ಅಂತ. ಸೊ ಫ್ರೆಂಡ್ಸ್ ಈಗ ಬಂದೆವು ಲಸ್ಸಿ ಕುಡಿಲಾಕ. ಆ್ಯಂಡ್ ಅಲ್ಲಿಂತ ನಮ್ಮ ಕ್ರೂಸರು. ಸೊ ಅದು ಹೊಸ ಬೆಲ್ಟ್ ಹಾಕೊಳತ್ತಾರ. ಅದು ಫ್ಯಾನ್ ಬೆಲ್ಟ್ ಹೋಗಿ ತಂದಿಲ್ಲ ನಮಗೆ. ಆ್ಯಂಡ್ ಅಲ್ಲಿ ನಿಂತು ನೋಡ್ರಿ. ಸೊ ಇಲ್ಲಿ ಹೇಳಿದೆ ಈಗ 3 ಲಸ್ಸಿ. ಆ್ಯಂಡ್ ನನಗೊಂದು, ಪಪ್ಪಗೊಂದು, ಆ್ಯಂಡ್ ಸಚಿನಿಗೊಂದು. ಸೊ ಹೋಗಮಂಟ. ಒಳಗೆ ಹೋಗಮ್ಮಿ. ಒಳಗೆ ಹೋಗಿ ಕುಂತು ಕುಡಮ್ಮಿ. ಸೊ ಇದ್ರ ಹೆಸರು ದೇವ್ ಲಸ್ಸಿ ಅಂತ್ರಿ. ಇದು ಊರ ಹೆಸರು ಏನೋ ಹೇಳೋರು ಪಪ್ಪ ನನಗೆ. ಆ್ಯಂಡ್ ಅದು ನೆನಪಿಲ್ಲ ನನಗೆ. ಸೊ ಇಲ್ಲದ ನಮ್ಮ ಲಸ್ಸಿ. ಆ್ಯಂಡ್ ಅಲ್ಲಿ ಕುಡಿಲತ್ತಾರ ಪಪ್ಪ. ಆ್ಯಂಡ್ ಈ ಕಡೆನ ಸಚಿನ. ಸೊ ಮಸ್ತ್ ಲಸ್ಸಿ ಬಂದ. ಲಸ್ಸಿ ಅದು ಕುಡಿಯಮ್ಮಿ. ಲಸ್ಸಿ ಅದು ಕೂಡ ಸಿಗ್ತೀನಿ ಅಂತ ನಿಮಗೆ. ಸೊ ಫ್ರೆಂಡ್ಸ್ ಮಸ್ತ್ ಬಂದ ಲಸ್ಸಿ ಕುಡಿದೆವು. ಮಸ್ತ್ ಇತ್ತು ಬಿಸಿಲಾಗ. ಕೈಲೇ ಕ್ರೋಸರ್ ಅದು ಒಂದು ಕಾಕೊಂತ ಫುಲ್ಲ ಸೆಕೆ ಎಲ್ಲ ತೆಗಿಬಿಟ್ಟಿದ್ದು ಪೂರ ಮೈಯಾಗ ನೀರು ಬಿಡ್ಲತ್ತೀವಿ. ಸೊ ಈಗ ತಣ್ಣಗಿದ್ರೆ ಲಸ್ಸಿ ಕುಡಿದೆವು. ಸ್ವಲ್ಪ ತಣ್ಣಗಾಗ್ಯದ. ಸೊ ಈಗ ನಡೆದೆವು ಮತ್ತು ಕ್ರೋಸರ್ ಬಲ್ಲಿ. ಈಗ ಊರೊಂದು ಯಾವುದು ಅಂದರೆ ಅಂದರೆ ನಾನು ಊರ ಹೆಸರೇ ನೆನಪಿರಲ್ಲ. ಇಲ್ಲಿ ಫಸ್ಟ್ ಟೈಮ್ ಕೇಳತ್ತೆ ಊರ ಹೆಸರೆಲ್ಲ ನೆನಪಿ ನಡೆದವ್ರು ಒಟ್ಟು. ಈಗ ಬಂದೇವು ಇಲ್ಲಿ. ಅಲ್ಲಿ ನಮ್ಮ ಕ್ರೂಸರ್
ನೋಡ್ದು ಬೆಲ್ಟ್ ಹಾಕ್ಲತ್ತಾರ. ಏನೋ ಮತ್ತು ಅಲ್ಲಿ ಬೆಲ್ಟ್ ಹೋಗಿತ್ತು, ಇಲ್ಲಿ ಮತ್ತೇನೋ ಕಟ್ಟಾಗ್ಯದಂತ, ಅದಕ್ಕೆ ಈಗ ಅಲ್ಲಿ ರಿಪೇರಿ ಮಾಡತ್ತಾರ. ಈಗ ಅವ್ರು ಟ್ರಾವೆಲ್ಸ್ ನಮ್ಮ ಬಸ್ ಮುಂದೆ ಹೋಗ್ಯಾರ, ಅಲ್ಲಿ ನಾವು ಇದ್ದಿದ್ದು ಈಗ ರಿಪೇರಿ ಮಾಡತ್ತಾರಂತ ಹೇಳ್ತಾರೆ. ನಾವು ಆ ಕಡೆಗೆ ಹೋಗ್ಲಿತ್ತು, ಅಲ್ಲೊಬ್ಬರು ಹಿಡ್ದಾರ ನೋಡ್ರಿ ಮತ್ತೆ ಆ ಕಡೆ ಮಾಡತ್ತೆ. ನಿಮ್ಗೆ ತೋರಿಸ್ತಾರೆ ಏನು ಮಾಡ್ಕೊತಾರಂತ. ಸೊ ಇಲ್ಲಿ ನಿಂತು ನೋಡ್ರಿ ನಮ್ಮ ಕ್ರೋಸರ ಇಲ್ಲಿಂದ ಪೂರ ಗಾದಿ ಮಾಡಿದೆವು ಮುಗುಲಾಗ. ಪೂರ ಇದು ಜುಗಾಡ್ ನೋಡ್ರಿ ಹೆಂಗದ. ಪೂರ ತೆಳಗೆ ಒಂದು ಪ್ಲೈವುಡ್ ಹಾಕಿದೆವು. ಪ್ಲೈವುಡ್ ಹಾಕಿ 2 ಗಾದಿ ಹಾಕಿ ಪೂರ ಮಸ್ತ್ ಮುಕ್ಕೊಂಬವ್ರು ಮುಕ್ಕೋರಿ, ಕುಂಡ್ರವ್ರು ಕುಂಡ್ರಿ, ಆರಾಮ್ ಇಲ್ಲೊಬ್ರು ಮುಕ್ಕೊಂಡ್ರಿ ಆಲ್ರೆಡಿ. ಇಲ್ಲೆಲ್ಲ ಪೂರ ಲಗೇಜ್ ಅದ. ಈಗ ನೋಡ್ರಿ ಜುಗಾಡ ಮುಂದಿನ ಮಾಡ್ಲಿಕ್ಕೆ ತೋರಿಸ್ತಾರೆ ನೋಡ್ರಿ. ಸೊ ಫ್ರೆಂಡ್ಸ್, ಇಲ್ಲಿ ನಡೆದು ಫ್ಯಾನ್ ಬೆಲ್ಟಿನ ರಿಪೇರಿ. ಆ್ಯಂಡ್ ನಿಮಗೆ ಹೇಳಿದಾರೆ ನಾವು ಒಂದು ಬೆಲ್ಟ್ ಹೋಗಿತ್ತು ರೀ ಫ್ಯಾನಿಂದ ಅಂತೇಳಿ. ಸೊ ಇಲ್ಲಿ ಹಾಕಿರೋ ನೋಡ್ರಿ ಅದು ಬ್ಲ್ಯಾಕ್ ಕಲರ್ ಪಟ್ಟಿ. ಸೊ ಇದೇ ಹೋಗಿತ್ತು ಅಲ್ಲಿ. ಆ್ಯಂಡ್ ಅಲ್ಲಿ ಅವ್ರು ಬಂದಿದ್ದು ಅವ್ರು ಸೆಟ್ಟಿಂಗ್ ಮಾಡಿ ಕೊಟ್ಟಿರು. ಆ್ಯಂಡ್ ಇಲ್ಲಿ ಬಂದು ಮತ್ತು ಅದ್ರದ್ದು ಸೈಜ್ ಅದ್ರ ನಂಬರ್ ಎಷ್ಟದ ಆ ನಂಬರಿಂದ ಹಾಕೊಂಡು ಹೋಗ್ತಿದ್ದೇವೆ ಈಗ. ಆ್ಯಂಡ್ ಅದು ಒಂದು ಹಾಕಳಿಗೆ ಯಾವುದೋ ಒಂದು ನಟ್ ಮುರಿದಿತ್ತು ಅಂತೀರಿ ಇಲ್ಲಿ ಬಂದು ಮತ್ತು. ಸೊ ಅದೊಂದು ನಟ್ ಏನೋ ಇಲ್ಲಿ ಇದ್ದಿಲ್ಲ. ಆ್ಯಂಡ್ ಅದು ವೆಲ್ಡಿಂಗ್ ಗಿಡಿಂಗ್ ಮಾಡಿ ಏನೋ ಜುಗಾಡು ಮಾಡಿ ಹಾಕೋರು ಅದೊಂದು. ಆ್ಯಂಡ್ ಈಗ ರಿಪೇರಿ ಆಯ್ತು ಗಾಡಿ. ಸೊ ಮಸ್ತ್ ಸಿನಿಮ್ಯಾಟಿಕ್ ತೋರಿಸ್ಕೊತಾ ಹೋಗ್ತೀನಿ ನಿಮ್ಗೆ. ಸೊ ಫ್ರೆಂಡ್ಸ್, ಈಗ ನಾವು ಬಂದೆವು ಅವಂದ ನಾಗನಾಥ್ ಗುಡಿಗೆ. ಸೊ ನಾವು ಸ್ವಲ್ಪ ಲೇಟ್ ಮಾಡಿ ಬಂದೆವು. ನಮ್ಮ ಬಸ್ ಅವಾಗೆ ಬಂದದ, ಯಾಕಂದ್ರೆ ನಮ್ಮದು ಸ್ವಲ್ಪ ರಿಪೇರಿ ಇತ್ತಿಲ್ಲ ಕ್ರೂಸರ್ದು. ಸೊ ಅದ್ರ ಸಲುವಾಗಿ ಲೇಟ್ ಆಗ್ಯದ. ಅವ್ರು ನಮ್ಗಿಂತ ಅರ್ಧ ಗಂಟೆ ಪೈಲೇ ಬಂದರೆ ಹೋಗಿ ದರ್ಶನ ಮಾಡ್ಲತ್ತಾರ ಅದೇ ಹೋಗಿ. ಸೊ ನಾವು ಈಗ ಬಂದೆವು. ಒಬ್ಬರು ನಾವು ಮಾಡಮಂತ ದರ್ಶನ ತೋರಿಸಿ, ನಿಮಗೂ ಮಾಡಿಸ್ತೀನಿ ದರ್ಶನ ಹೋಗಮಂತ. ನೋಡ್ರಿ ಫ್ರೆಂಡ್ಸ್, ಪೂರ ಕಲ್ಲಿನೇ ಕೆತ್ತನೆ ಮಾಡಿದ್ದು ನೋಡ್ರಿ. ಇದು ಪೂರ ಇಟ್ಟು ಖತರ್ನಾಕ್ ಮಾಡ್ಯಾರ ಮೂರ್ತಿಗಳು. ಪೂರ ಮ್ಯಾಲೆ ಹಿಡಿದು ಕೆಳಗಿಂತ ಪ್ರತಿಯೊಂದು ಕಲ್ ಮೇಲೆ ಮೂರ್ತಿ ಕೆತ್ತನೆ ಮಾಡ್ಯಾರ. ಇಲ್ಲಿ ನೋಡ್ರಿ. ಹಾಂ ಬರ್ತೀನಿ ತಡ್ರಿ. ನೋಡ್ರಿ ಪೂರ ಸಣ್ಣ ಸಣ್ಣ ಮೂರ್ತಿಗಳು ನೋಡತ್ತಿರ್ಬೋದು ನೀವು. ಇಲ್ಲೆಲ್ಲ ಕುದುರೆ ಮೇಲೆ ಕುಂತು ಎಲ್ಲ ಆನೆಗಳು ಮಸ್ತ್ ಮಾಡ್ಯಾರ ಪೂರ ಸುತ್ತಮುತ್ತ ಎಲ್ಲ. ಸೊ ಇಲ್ಲಿ ನೋಡ್ರಿ ಆನೆಗಳು, ದೊಡ್ಡ ಆನೆಗಳು ಮಾಡ್ಯಾರ. ಮಸ್ತ್ ಅದ ಗುಡಿ ಪೂರ ಹಳಿ, ಪೂರ ಎಲ್ಲ ಕಲ್ಲಿಂದ ಅದ ಹಳಿ ಕಾಲ್ದಾಗಿಂದು. ಸೊ ಈಗ ದರ್ಶನ ಮುಗೀತು. ಈಗ ದಾಸೋಗ ಅಂತ ನೋಡೋಣ ಬರ್ರಿ. ದಾಸೋಗ ಏನದಂತ, ದಾಸೋಗಿದ್ರೆ ಸ್ವಲ್ಪ ಪ್ರಸಾದ ತೊಗೊಂಡಂತ. ಸೊ ಬರೀ ಪ್ರಸಾದ ತೊಗೊಂಡು ಸಿಗ್ತೀನಿ ಅಂತ ನಿಮಗೆ. ಅಲ್ಲಿ ಹೋಗಿ ನೋಡ್ಕೊತೀರಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಂತಿದ್ದು ಊಟ ಮಾಡ್ಲಿಕ್ಕೆ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಧಾಬಾ ಇತ್ತು ರೀ. ಯಾವುದ್ರಪ್ಪ ಅಂತಂದ್ರೆ ಪಂಜಾಬಿ ಧಾಬಾ ಅಂತ. ಪಂಜಾಬಿ ಧಾಬಾ, ಹಾಂ ರೈಟ್. ಆ್ಯಂಡ್ ಇಲ್ಲಿ ನಮ್ಮ ತಮ್ಮಗೆ ಲಗೇಜ್ ಇಳಿಸೋ ಅಂತಂದ್ರೆ ಇಲ್ಲಿ ನೋಡ್ರಿ ಹ್ಯಾಂಗ ಮಾಡತ್ತಾನ. ಆಟ ಮಾಡೋದು ಕುಂತನ ಮ್ಯಾಲ ಲಗೇಜ್ ಇಳಿಸ್ಕೊಟ್ಟಾನ. ಆ್ಯಂಡ್ ಅಲ್ಲೇ ನಿಂತು ಆಟ ಮಾಡತ್ತಾನ ರೀ. ಇಲ್ಲಿ ನೋಡ್ರಿ ಒಂದು ಆಟಗಳು ನೋಡ್ರಿ. ಆ್ಯಂಡ್ ಇಲ್ಲಿ ತೆಳಗೆ ಕುಂತ ನಮ್ಮ ಸಚಿನ ಕ್ರೂಸರ್ ಒಳಗೆ. ಸೊ ಮಧ್ಯಾಹ್ನ ರೀ ನಮ್ಮದು ಅಲ್ಲಿ ಒಂದ ನಾಗನಾಥ ಪ್ರಸಾದ ಇರ್ತಂತ ಹೇಳಿದೆ ಇಲ್ಲ ನಿಮ್ಗೆ. ಅಲ್ಲೇ ಮಸ್ತ್ ಪ್ರಸಾದ ಆಯಿತು.
ಆ್ಯಂಡ್ ಅಲ್ಲಿ ಭೀ ಒಂದಿಷ್ಟು ಜನ ಮಾಡ್ರೆ ಒಂದಿಷ್ಟು ಜನ ಮಾಡಿದಿಲ್ಲ ರೀ. ಅದಕ್ಕಂದ್ರೆ ಅಲ್ಲೇನೋ ಒಬ್ರಿಗೆ 40 ರೂಪಾಯಿ ಅಂತೇನೋ ಟಿಕೆಟ್ ಅದ ಅಲ್ಲಿ ಭೀ ಟೋಕನ್. ಆ್ಯಂಡ್ ಮಸ್ತ್ ಒಳಗೆ ಚಪಾತಿ ಕೊಡ್ತಾರೆ. ಚಪಾತಿ ಎಷ್ಟು ಬೇಕು ಕೊಟ್ಟು ಅನ್ಬೋದು ನಾವು. ಚಪಾತಿ ಮತ್ತು ಪಲ್ಯ ಅನ್ನ ಏನೇನೋ ಕೊಡ್ತಾರೆ ಏನು ಇತ್ತು ಒಳಗೆ. ಆ್ಯಂಡ್ ಪ್ರಸಾದ ಮಸ್ತ್ ಇತ್ತು ಬಿಡ್ರಿ. ಆ್ಯಂಡ್ ಇಲ್ಲಿ ನಡೆದ ಅಡುಗೆ ನಮ್ಮದು. ಸೊ ಏನು ಮಾಡ್ಲತ್ತಾರ ಅವ್ರಿಗೆ ಗೊತ್ತು ಮಾಡೋರಿಗೆ. ಆ್ಯಂಡ್ ಬರ್ರಿ ಮಸ್ತ್ ಅಡುಗೆ ಮಾಡ್ಲತ್ತಾರ. ಅಡುಗೆ ಮಾಡೋದು ಊಟ ಮಾಡೋ ಟೈಮಿಗೆ ಸಿಗುತ್ತೀನಂತ ನಿಮ್ಗೆ. ಸೊ ಫ್ರೆಂಡ್ಸ್, ಇಲ್ಲದ ರೊಟ್ಟಿ ಆ್ಯಂಡ್ ಇಲ್ಲದ ಹಿಟ್ಟಿನ ಪಲ್ಯ. ಸೊ ಈಗ ಮಾಡಿದ್ದೇವ್ರು ಊಟ. ಆ್ಯಂಡ್ ಎಲ್ಲರೂ ಆ ಕಡೆ ಯಾರ್ದಾರು ಊಟ ಮಾಡ್ಲತ್ತಾರ. ಸೊ ಪಪ್ಪಾಯದು ಅಲ್ಲಿ ನಿಂತು ಊಟ ಮಾಡತ್ತಾರ. ಸೊ ಬರ್ರಿ ಮಸ್ತ್ ಅಡುಗೆದು ಮಾಡ್ಯಾರ. ಅಂದ್ರೆ ಪಲ್ಯ ಮಾಡ್ಯಾರ, ಹಿಟ್ಟಿನ ಪಲ್ಯ, ರೊಟ್ಟಿ ರೆಡಿಮೇಡ್ ತಂದಿದ್ದೈತೆ ಮೊದಲೇ. ಆ್ಯಂಡ್ ಮಸ್ತ್ ಊಟದ ಮಾಡಿ ಸಿಗ್ತೀನಿ ಬರ್ರಿ ಫ್ರೆಂಡ್ಸ್ ನಿಮಗೆ ಇನ್ನೂ ಸ್ವಲ್ಪ ನಿಂತು. ಸೊ ಫ್ರೆಂಡ್ಸ್, ಮಸ್ತ್ ಊಟದ ಆಯಿತು. ರೊಟ್ಟಿ ಮತ್ತು ಹಿಟ್ಟಿನ ಪಲ್ಯ ಮಾಡಿರೋರು. ಹಿಟ್ಟಿನ ಪಲ್ಯ, ರೊಟ್ಟಿ, ಅನ್ನ. ಸೊ ಈಗ ಊಟ ಆಗ್ಯದ. ಈಗ ನೀರು ಕಂಬಿದ್ದಾವೆ ಈಗ. ಸೊ ನೀರು ತರಕ್ಕೆ ಹಿಡಿದವು ಈಗ. ಬರಾಗ ಅಲ್ಲಿಂದ ಒಂದದಾಗಿಂದ 4 ಕ್ಯಾನ್ ಹಾಕಿಸ್ಕೊಂಡ್ಬಂದಿದ್ದೆವು. ಅಲ್ಲಿ 4 ಕ್ಯಾನಿಗೆ ಅಡುಗೆ ಮಾಡ್ಲಿಕ್ಕೆ, ರೈಸ್ ಮಾಡ್ಲಿಕ್ಕೆ, ಸಪ್ಪೆ ಬೆಳೆದ ಅದು ಹಿಟ್ಟಿನ ಪಲ್ಯದ ಮಾಡ್ಲಿಕ್ಕೆ ಖಾಲಿ ಅದು. ಅದಕ್ಕೆ ಮಂದಿ ಕುಡಿಲಕ್ಕೆ ಭೀ. ಸೊ ಈಗ ಸದ್ಯಕ್ಕೆ ನೈಟ್ ಫಿಲ್ಟರ್ ನೀರು ಎಲ್ಲಿ ಭೀ ಸಿಗಲ್ಲಾಗ್ಯಾವ. ಅದಕ್ಕೆ ಇಲ್ಲೇ ಧಾಬಾದಾಗಿಂದ ಬೋರಿ ನೀರು ಸಿಗ್ಲತ್ತವ ತುಂಬ್ಕೊಲತ್ತಿದ್ದೆವು. ಇಲ್ಲ ನೋಡ್ರಿ ಧಾಬಾ ಯಾವುದೋ ಹರಿಯಾಣ ಧಾಬಾ ಅಂತ. ಇಲ್ಲದ ಬೋರ ಇಲ್ಲಿ ಹೊಂಟ ನೋಡ್ರಿ ಕ್ಯಾನ್ ತಮ್ಮ. ಸರಿಗ ಸೊ ಬರೀ ಕ್ಯಾನ್ ತುಂಬ್ಕೊಂಬಿ. ಕ್ಯಾನ್ ತುಂಬ್ಕೊಂಡು ಟಪ ಹೋಗಿ ಗಾಡಿ ಇದಾಮಂತ ಯಾರೋ ಅದು ಬರೀ ಹೊಚ್ಚರಿ ಒಬ್ಬ ಟಪ ಕ್ಯಾನ್ ಹೋಗ್ಯಾಮಿ. ತುಂಬಿದ್ದು ಸೊ ಫ್ರೆಂಡ್ಸ್, ನೀರೆಲ್ಲ ತರೋದಾಯಿತು. ಸೊ ಗಾಡಿ ಭೀ ಎಲ್ಲ ಪ್ಯಾಕ್ ನಡೆದ ಇಲ್ಲಿ ನೋಡತ್ತಿರ್ಬೋದು ನೀವು. ಸೊ ಅಲ್ಲಿ ಕ್ರೂಸರ್ದು ಒಂದು ಪ್ಯಾಕ್ ಆಗ್ಯದ ಈಗ. ಅದು ಆಲ್ರೆಡಿ ಅಲ್ಲಿ ಮುಂದೆ ಹೋಗಿ ನಿಂತದ. ಸೊ ಈಗ ಬಸ್ಸಿನ ಮೇಲೆಲ್ಲ ಪ್ಯಾಕ್ ಮಾಡತ್ತಾರ. ಸೊ ಈಗ ನೀರೆಲ್ಲ ತರೋದಾಯಿತು. ಪ್ಯಾಕ್ ಭೀ ಆಗ್ಯದ. ಈಗ ನಡಿದ ಡಾಕ. ಸೊ ಈಗ ನಾ ಕ್ರೂಸರ್ದಾಗಿನ ಬಸ್ಸಿನ ಶಿಫ್ಟ್ ಆಗ್ಲತ್ತದ. ಬರ್ರಿ ಎತ್ತನ ಕ್ರೂಸರ್ದಾಗ ಕುಂತು ತೆಗೆದ. ಈಗ ಬಸ್ಸಿನ ಹೋಗಮಂತ ಬರ್ರಿ ಒಂದು ಸಿಗ್ತೀನಂತ ನಿಮಗೆ ಆಮೇಲೆ. ಸೊ ಫ್ರೆಂಡ್ಸ್, ಈಗ ನಿಂತೇವೆ ಚಹಾ ಕುಡ್ಲಿಕ್ಕೆ. ಆ್ಯಂಡ್ ಇಲ್ಲಿಂತ ನಮ್ಮ ಕ್ರೂಸರ್ ಬಸ್ ಇದೆ. ಆ್ಯಂಡ್ ಇಲ್ಲೇ ಯಾವುದೋ ಒಂದು ಹೈವೇಗೆ ಒಂದು ಹೋಟೆಲ್ ಇತ್ತು ರೀ ಮಸ್ತ. ಆ್ಯಂಡ್ ಇಲ್ಲಿ ನಿಂತೇವೆ ಚಹಾ ಕುಡ್ಲಿಕ್ಕೆ. ಆ್ಯಂಡ್ ಬರ್ರಿ ಮಸ್ತ್ ಚಾಯದು ಕೂಡ ಸಿಗ್ತೀನಿ ಅಂತ ನಿಮ್ಗೆ ಸ್ವಲ್ಪ ಹೊತ್ತು ಬಿಟ್ಟು. ಸೊ ಫ್ರೆಂಡ್ಸ್, ಲಾಗಿನ್ ಮಾಡೋ ಟೈಮ. ನಾ ಬಸ್ಸಿನೊಳಗೆ ಶಿಫ್ಟ್ ಆಗಿದೆ ಅಲ್ಲ. ಮಸ್ತ್ ಲಾಸ್ಟ್ ಸೀಟಿಗೆ ಹೋಗಿ ಸ್ಪೀಕರ್ ಡ್ಯೂಟಿಗಳು ಮಾಡ್ಕೊಂಡು ಹಾಳು ತೊಗೊಂಡು ಕುಂತಿದ್ದ. ಅವಾಗ ನಿದ್ದೆ ಹತ್ತೋ ನಾವು ಗೊತ್ತೇ ಇದ್ದಿಲ್ಲ. ಸೊ ಈಗ ಎದ್ದು ನೋಡ್ತೀವಿ ಚಹಾ ಕಲಿಯಕ್ಕೆ ನಿಂದ್ರಸ್ಯಾರ. ಇಲ್ಲಿ ಯಾವುದೋ ವೀರ ತೇಜಾಜಿ ಹೋಟೆಲ್ ಅಂತ. ಸೊ ಎಲ್ಲ ಚಹಾ ಕೊಡ್ಲತ್ತಾರ. ಫುಲ್ ಟೈಮ್ ಪಾಸ್ ಮಾಡತ್ತಾರ. ಆ್ಯಂಡ್ ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರ್ಬೇಕು ಅನ್ಕೋತೀನಿ. ಯಾರು ವ್ಲಾಗ್ ನೋಡತ್ತೀರಿ ಲೈಕ್ ಮಾಡಿರಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಸಿಗಮ್ ಫ್ರೆಂಡ್ಸ್ ಮುಂದಿನ ವ್ಲಾಗ್ ಒಳಗೆ.